ದೇಶದ ಬೆನ್ನೆಲುಬಾಗಿರುವ ರೈತನ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರು ಬದ್ಧತೆಯಿಂದ ಕೆಲಸ ಮಾಡಿ ವ್ಯವಹಾರ ನಡೆಸಬೇಕು ಎಂದು ಮಂಡ್ಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿಎಸ್ ಅಶೋಕ್ ಅವರು ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಜಾಗೃತಿ ಸಭೆಯಲ್ಲಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇನ್ನು ಸಭೆಯಲ್ಲಿ ಮಾತನಾಡಿದ ಅವರು, ಹವಾಮಾನಕ್ಕೆ ತಕ್ಕಂತೆ ಮಣ್ಣಿನ ರಸಸಾರ ಹಾಗೂ ಫಲವತ್ತತೆಗೆ ಹೊಂದಿಕೆಯಾಗುವಂತಹ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಬೇಸಾಯ ಮಾಡಲು ರೈತ ಬಂಧುಗಳಿಗೆ ಅರಿವಿನ ಜಾಗೃತಿ ಮೂಡಿಸಬೇಕು ಎಂದು ಮಾರಾಟಗಾರರಿಗೆ ಕಿವಿಮಾತು ಹೇಳಿದ ಅವರು, ಉತ್ತಮವಾದ ಗೊಬ್ಬರ ಬಳಸಿ ಒಳ್ಳೆಯ ಬಿತ್ತನೆ ಬೀಜಗಳನ್ನು ಬಳಸಿ ಕೃಷಿ ತಜ್ಞರ ಸಲಹೆ ಸೂಚನೆ ಪಡೆದುಕೊಂಡು ಬೇಸಾಯ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡೆಯಲು ಸಾಧ್ಯವಿದೆ. ಆದರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇರಬೇಕು. ಭೂಮಿ ತಾಯಿಯನ್ನು ನಂಬಿ ಬೇಸಾಯ ಮಾಡಿದ ರೈತರನ್ನು ಭೂತಾಯಿಯು ಎಂದೂ ಕೈಬಿಟ್ಟ ಉದಾಹರಣೆಗಳೇ ಇಲ್ಲ ಎಂದು ಅಶೋಕ್ ಹೇಳಿದರು. ಇದೇ ಸಂದರ್ಭದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಸಂಘದ ವತಿಯಿಂದ ಕೃಷಿ ಅಧಿಕಾರಿಗಳನ್ನು ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಪಾಂಡವಪುರ ಉಪವಿಭಾಗದ ಉಪನಿರ್ದೇಶಕ ಭಾನುಪ್ರಕಾಶ್, ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳಾದ ಚೆನ್ನಕೇಶವಮೂರ್ತಿ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್, ಕೃಷಿ ಅಧಿಕಾರಿ ಶ್ರೀಧರ್ ಸೇರಿದಂತೆ ರಸಗೊಬ್ಬರ ಮಾರಾಟಗಾರರ ಪ್ರತಿನಿಧಿಗಳಾದ ಪ್ರಕಾಶ್, ಮಂಜುನಾಥ್, ಪ್ರಗತಿಪರ ಕೃಷಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ನಟರಾಜ್ ಜಟ್ಟಿ, ಮಂಡ್ಯ. ಮಧ್ಯ ಆಗಸ್ಟ್ ಅಲ್ಲಿ ಒಂದು ಸಭೆ ಆಯ್ತದೆ. ಅಷ್ಟರೊಳಗಡೆ ನಾವು 2 ಸಲ ಇಲ್ಲಿ ರಸಗೊಬ್ಬರ ಕಳೆ ಸಾಗಾಣಿಕೆ ಹಿಡಿದ್ವಿ. ಮೊಟ್ಟ ಮೊದಲನೇದು ಕೆಆರ್ಪೇಟೆಲೆ ನಾಲ್ಕೈದು ಅಲ್ವಾ, ಇನ್ನೂ ಲಾರಿ ಸೊಸೈಟಿಲಿ ನಿಂತಿದೆ. ಪೊಲೀಸ್ ಸ್ಟೇಷನ್ ಅಲ್ಲೇ ಗೊಬ್ಬರ ಮಾರಾಟ ಮಾಡಿ DC ಅಕೌಂಟ್ಗೆ ಹಾಕಿದ್ವಿ. ನಂತರ ನಾಗಮಂಗಲದಲ್ಲಿ. ಸೊ ಅವಾಗ ನಾವು ಮೊದಲು ನೀರಾವರಿ ಪ್ರದೇಶದಲ್ಲಿ ಜಾಸ್ತಿ ಈ ತರ ಆಗ್ತಾ ಇರ್ಬೋದು ಅನ್ಕೊಳ್ತಿದ್ವಿ. ಎಲ್ಲಿ ಸೊಸೈಟಿಲಿ ಎಲ್ಲಿ ಜಾಸ್ತಿ ಬಳಕೆ ಮಾಡ್ತಾರೆ ಅಲ್ಲ, ಜಾಸ್ತಿ ಆಗ್ತಾ ಇದ್ದದ್ದು ಈ ಒಣ ಪ್ರದೇಶದಿಂದಲೇ ಕಳೆ ಸಾಗಾಣಿಕೆ ಆಗ್ತಾ ಇತ್ತು. ಈ ಸಹಾಯಧನ ಚೀಲದಲ್ಲಿ 266 ರೂಪಾಯಿ 50 ಪೈಸಾ 45 kg 1 ಬ್ಯಾಗ್ ಯೂರಿಯಾ. ಅದನ್ನ ತೆಗೆದು ಇಂಡಸ್ಟ್ರಿಯಲ್ ಬ್ಯಾಗ್ ತುಂಬಿಸಿದ ತಕ್ಷಣ ಎಷ್ಟಾಗುತ್ತೆ ರೇಟು? 2,500 ರೂಪಾಯಿ ಆಗುತ್ತೆ. ಸೊ 1 ಲೋಡ್ ಹೋದ್ರೆ ಲಕ್ಷಾಂತರ ರೂಪಾಯಿ. ಈ ರೀತಿಯ ವ್ಯವಹಾರ ಆಗ್ತಿತ್ತು. ಅದರಿಂದ ಕಡಿವಾಣ ಮೊದಲನೇ ವರ್ಷ ಅದಕ್ಕೆ ಒತ್ತು ಕೊಟ್ವಿ. ಗೊತ್ತಿದೆ, ಮಂಡ್ಯ ಜಿಲ್ಲೆಯ ಸರಾಸರಿ ಇಳುವರಿ ಕರ್ನಾಟಕ ರಾಜ್ಯಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಭತ್ತ, ರಾಗಿ, ಕಬ್ಬು ಅಂದಾಗ ನಾನಾದ್ರೂ ಮಂಡ್ಯ ಜಾಸ್ತಿ ಇದೆ ಮಾಹಿತಿ ಇರಲಿಲ್ಲ. ಜಾಸ್ತಿ ಇದೆ ಅಂತೇಳಿ ಆಮೇಲೆ ಅವರೇ ಮಾಹಿತಿ ಕೊಟ್ಟು ನೋಡಿದ್ದೀರಾ ಮೊಬೈಲಲ್ಲೆಲ್ಲ. ಸೊ ಆ ವರ್ಷ ಸ್ವಲ್ಪ ಇಳುವರಿ ಕಡಿಮೆ ಆಗಕ್ಕೆ ಶುರುವಾಗಿತ್ತು. 30-40 ವರ್ಷದ ತೆಗೆದ್ರೆ ಆಮೇಲೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಶುರುವಾದಾಗ ಇನ್ನೂ ಸ್ವಲ್ಪ ಇಷ್ಟನ್ನು ಸೇರ್ಕೊಂಡಂಗೆ ಇರಲಿ ಅಂದ್ಬಿಟ್ಟು KRS ಕಟ್ಟಕ್ಕೆ ಶುರು ಮಾಡದ ಹಿಂದೆಯಿಂದಲೂ ಮಾಹಿತಿನ ತೆಗೆಯಲಿಕ್ಕೆ ಶುರು ಮಾಡಿದ್ವಿ. ಏನು ಮಂಡ್ಯ ಜಿಲ್ಲೆ ಕೆಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ. 1901ನೇ ಇಸ್ವಿನಲ್ಲಿ ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಏಷ್ಯಾದನೇ ಶಿಂಷಾದಲ್ಲಿ ಆಯ್ತದೆ. ಅದು ಮಂಡ್ಯ ಜಿಲ್ಲೆ. ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಮಂಡ್ಯ ಜಿಲ್ಲೆಯಲ್ಲಿ ಆಗಿದೆ.